ಸಾಧಾರಣ ಕಾಲದ 14ನೆಯ ಭಾನುವಾರದ ಇಂದಿನ ಆರಾಧನಾ ವಿಧಿಯಲ್ಲಿ ಪ್ರಭು ಯೇಸು ನಮ್ಮೆಲ್ಲರನ್ನು ತಮ್ಮ ಬಳಿಗೆ ಅತಿ ಆತ್ಮೀಯತೆಯಿಂದ ಆಮಂತ್ರಿಸುತ್ತಾರೆ. ಈ ಜಗದ ಜೀವನದ ಜಂಜಾಟದಲ್ಲಿ ಸಿಲುಕಿ ನಲುಗಿರುವ ನಮಗೆ ಪ್ರಭುವಿನ ಪ್ರೀತಿಯ ಕರೆಯೋಲೆ ಸಾಂತ್ವನ ಹಾಗೂ ಧೈರ್ಯವನ್ನು ನೀಡುತ್ತದೆ. ನಮ್ಮ ವೈಯಕ್ತಿಕ ಹಾಗೂ ಕೌಟುಂಬಿಕ ಬದುಕಿನ ಎಲ್ಲ ಕಷ್ಟ, ದುಃಖ, ನಿಂದೆ, ನೋವುಗಳನ್ನು ಪ್ರಭುವಿಗೆ ಅರ್ಪಿಸುತ್ತಾ ಪ್ರಭುವಿನ ಬಳಿ ಸಾಗಲು ಬೇಕಾದ ವರದಾನಗಳನ್ನು ಬೇಡಿಕೊಳ್ಳುತ್ತಾ ಈ ದಿವ್ಯ ಬಲಿಪೂಜೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ. ಆತ್ಮೀಯರೇ, ಹಲವಾರು ಬಾರಿ ನಾವು ನಮ್ಮ ಜೀವನದಲ್ಲಿ ಬೇರೆಯವರಿಂದ ತುಳಿಯಲ್ಪಟ್ಟಿದ್ದೇವೆ. ಆದರೂ ಕೂಡ ನಮ್ಮ ದೇವರ ಮುಂದೆ ನಮ್ಮ ಮೌಲ್ಯ ಎಂದೂ ಕುಸಿದಿಲ್ಲ. ಲೋಕದಲ್ಲಿ ಎಲ್ಲರೂ ಕೈ ಬಿಟ್ಟರೂ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ಭರವಸೆ ನಮಗಿದೆ. ಅವರು ಅಂದು ನಮ್ಮನ್ನು ಪ್ರೀತಿಸಿದರು, ಇಂದು ಕೂಡ ಪ್ರೀತಿಸುತ್ತಾ ಇದ್ದಾರೆ, ಮುಂದೆಯೂ ಪ್ರೀತಿಸುತ್ತಾರೆ. ಮಳೆಯಲ್ಲಿ ನೆನೆದ ತಮ್ಮ ಮಕ್ಕಳನ್ನು ತಾಯಿ ನೋಡಿದ್ದೆ ಆ ಮಕ್ಕಳ ತಲೆಯನ್ನು ಒರೆಸಲು ಕರವಸ್ತ್ರವನ್ನು ಹುಡುಕದೆ ತನ್ನ ಸೀರೆಯಲ್ಲಿಯೇ ಮಗುವಿಗೆ ತಲೆಯನ್ನು ಒರೆಸುತ್ತಾಳೆ. ಇದು ತಾಯಿಯ ಪ್ರೀತಿ. ಹಲವಾರು ಜವಾಬ್ದಾರಿಯನ್ನು ಹೊತ್ತು ಅನೇಕ ಒತ್ತಡಗಳಿಂದ ನಾವು ಬಳಲುವಾಗ, ಸಾಲದ ಹೊರೆ ನಮ್ಮ ತಲೆಯ ಮೇಲಿರುವಾಗ, ಅನೇಕ ಕುಟುಂಬದ ಸಮಸ್ಯೆಗಳು ನಮ್ಮನ್ನು ಕಾಡುವಾಗ ಯೇಸು ಹೇಳುತ್ತಾರೆ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವಜನರೇ, ಬನ್ನಿ ನೀವೆಲ್ಲರೂ ನನ್ನ ಬಳಿಗೆ. ಇದು ಯೇಸುವಿನ ಪ್ರೀತಿ. ಪ್ರಭು ಯೇಸು ಈ ರೀತಿ ನಮ್ಮನ್ನು ಕರೆದದ್ದು ನಮ್ಮ ನೊಗವನ್ನು ಅವರಿಗೆ ನೀಡಲು ಹಾಗೂ ಅವರ ನೊಗವನ್ನು ನಮ್ಮ ಬಳಿ ಹಂಚಿಕೊಳ್ಳಲು. ಏಕೆಂದರೆ ಪ್ರಭು ಯೇಸುವಿನ ನೊಗ ಹಗುರ. ಈ ನೊಗ ಕೃಷಿಗೆ ಸಂಬಂಧಪಟ್ಟ ವಿಷಯವಾಗಿದೆ. ಅಂದಿನ ಕಾಲದ ಯಹೂದ್ಯ ಮುಖಂಡರು, ಪ್ರಧಾನ ಯಾಜಕರು, ಫರಿಸಾಯರು ಸಾಮಾನ್ಯ ಜನರ ಮೇಲೆ ಅನೇಕ ಕಾನೂನುಗಳನ್ನು ಹೊರಿಸಿದ್ದರು. ದೇವರ 10 ಆಜ್ಞೆಗಳಿಗೆ 613 ಉಪನಿಯಮಗಳನ್ನು ಸೇರಿಸಿದರು. ಉದಾಹರಣೆಗೆ, ಸಬ್ಬತ್ ದಿನದಲ್ಲಿ ಅವರು ಯಾವ ಕೆಲಸವನ್ನು ಮಾಡುವ ಹಾಗಿರಲಿಲ್ಲ, ಸಸ್ಯಗಳನ್ನು ಕಸಿ ಮಾಡಿ ನೆಡುವ ಹಾಗಿರಲಿಲ್ಲ, ಮಾಂಸವನ್ನು ತಿನ್ನುವಾಗ ಪ್ರಾಣಿಯ ತೊಡೆಯ ಭಾಗದ ಮಾಂಸವನ್ನು ತಿನ್ನುವ ಹಾಗಿಲ್ಲ ಇತ್ಯಾದಿ. ಇಂತಹ ಅರ್ಥವಿಲ್ಲದ ಕಾನೂನುಗಳನ್ನು ಸಾಮಾನ್ಯ ಜನರ ಮೇಲೆ ಹೊರಿಸಿದ್ದರು. ಮಾತ್ರವಲ್ಲ, ಇಂತಹ ಸಣ್ಣ ಪುಟ್ಟ ತಪ್ಪುಗಳಿಗೆ ಅವರು ಹೊರಲಾಗದ ಶಿಕ್ಷೆಯನ್ನು ಹೊರಬೇಕಾಗಿತ್ತು. ಈ ಸಂದರ್ಭದಲ್ಲಿ ಪ್ರಭು ಯೇಸು, ಬನ್ನಿ ನೀವೆಲ್ಲರೂ ನನ್ನ ಬಳಿಗೆ, ನನ್ನ ನೊಗ ಹಗುರ ಎಂದು ನುಡಿಯುತ್ತಾರೆ. ಪ್ರಭು ಯೇಸು ನಮ್ಮ ಸಂಪೂರ್ಣ ಭಾರವನ್ನು ಇಳಿಸುತ್ತೇನೆ ಎನ್ನುವ ಬದಲು ನನ್ನ ನೊಗವನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಹಾಗಾದರೆ ಪ್ರಭು ಯೇಸುವಿನ ನೊಗ ಹೇಗಿದೆ? ಈ ಕೃಷಿಗೆ ಸಂಬಂಧಪಟ್ಟ ನೊಗವನ್ನು ಜೋಡೆತ್ತುಗಳ ಸಹಾಯದಿಂದ ಗದ್ದೆಯನ್ನು ಉಳುಮೆ ಮಾಡಬೇಕಾಗಿತ್ತು. ಈ ನೊಗಕ್ಕೆ ಕೆಲವು ವಿಶೇಷತೆಗಳು ಇವೆ. ಈ ನೊಗವನ್ನು ಹೊರುವಾಗ ಇನ್ನೊಬ್ಬರ ಸಹಾಯ ಅಗತ್ಯ ಎನ್ನುತ್ತಾರೆ ಪ್ರಭು ಯೇಸು. ಹಾಗಾದರೆ ನನ್ನ ನೊಗಕ್ಕೆ ಹೆಗಲು ಕೊಡಿ ಎಂದರೆ ಪ್ರಭು ಯೇಸುವಿನ ನೊಗವನ್ನು, ಅಂದರೆ ಪ್ರೀತಿ, ಕ್ಷಮೆ, ಸಹಾಯ, ಸಹಕಾರ ಇತ್ಯಾದಿ ಇವುಗಳನ್ನು ಹಂಚಿಕೊಳ್ಳುವುದು ಎಂದರ್ಥ. ಈ ನೊಗ ಒಂದು ಭಾರವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲು ಸಹಾಯಕಾರಿ. ಆದ್ದರಿಂದ ಪ್ರಭು ಯೇಸು ನಾವು ಹೊತ್ತುಕೊಂಡ ಭಾರವಾದ ನೊಗದ ವಿನಿಮಯವನ್ನು ಮಾಡಿಕೊಳ್ಳಲು ಹೇಳುತ್ತಿದ್ದಾರೆ. ನಮ್ಮ ಜೀವನದ ಹೊರೆಯನ್ನು, ಜವಾಬ್ದಾರಿಯನ್ನು, ಕುಟುಂಬದ ಹೊರೆಯನ್ನು, ಬೇಡವಾದ ಮಾನಸಿಕ ಒತ್ತಡವನ್ನು ಹೊತ್ತು ತಿರುಗುತ್ತಿದ್ದೇವೆಯೇ? ಪ್ರಭು ಯೇಸು ಈ ಭಾರವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ನುಡಿದು ನನ್ನ ನೊಗ ಸುಗಮ ಹಾಗೂ ಹಗುರ ಎಂದು ಹೇಳುತ್ತಾರೆ. ಜಗದ್ಗುರು 23ನೇ ಜಾನ್ ರವರು ದ್ವಿತೀಯ ವ್ಯಾಟಿಕನ್ ಸಮ್ಮೇಳನದ ತಯಾರಿಯಲ್ಲಿ ಇರುವಾಗ ಹಲವಾರು ಮಾನಸಿಕ ಒತ್ತಡಗಳಿಗೆ ಒಳಗಾಗಿ ನಿದ್ರಾಹೀನತೆಯಿಂದ ಬಳಲುತ್ತಿರುವಾಗ ಒಂದು ರಾತ್ರಿ ಪ್ರಭು ಯೇಸುವಿಗೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಪ್ರಭು ಯೇಸುವೆ, ನೀವೇ ನುಡಿದಿರುವಂತೆ ಒಂದು ನಿಮ್ಮ ಹಗುರವಾದಂತಹ ನೊಗವನ್ನು ನನಗೆ ನೀಡಿ ಈ ಸಮ್ಮೇಳನ ಎಂಬಂತಹ ಭಾರವನ್ನು ಸ್ವೀಕರಿಸಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿ ಆ ರಾತ್ರಿ ನಿಶ್ಚಿಂತೆಯಿಂದ ನಿದ್ರಿಸುತ್ತಾರೆ. ಹಲವಾರು ಬಾರಿ ನಮಗೂ ಕೂಡ ಹಲವಾರು ಒತ್ತಡದ ಸಂದರ್ಭದಲ್ಲಿ ಮನಸ್ಸು ಭಾರವಾದಾಗ, ನಿದ್ರೆ ಇಲ್ಲದೆ ಬಳಲುತ್ತಿರುವಾಗ ಪ್ರಭು ಯೇಸುವಿಗೆ ನಮ್ಮ ಪ್ರಾರ್ಥನೆಯ ಮೂಲಕ ಎಲ್ಲವನ್ನ ಒಪ್ಪಿಸಿ ಅವರ ಹಗುರವಾದಂತಹ ನೊಗವನ್ನು ನಾವು ಪಡೆದುಕೊಳ್ಳೋಣ.